ಭಾರಿ ಮಜೆ ಮಜೆ ಅಳತಿರ್ತಾರೆ ನೋಡ್ಬೇಕು ನೀವು. ನಮ್ಮಲ್ಲಿ ನಾವು ಊರಾಗಂದ ಏನು ಮಾಡ್ತೀನಿ, ಕುಣಿ ಮಣ್ಣು ಕುಡಕಂದ ಹೊಲಕ್ಕೆ ಹೋಗಲ್ಲ, ಇಲ್ಲೇ ಕುಂದಿರ್ಸಿರ್ತಾವಲ್ಲ ಮನೆಗೆ, ಮನೆ ಒಂದು ಹಾರ ಹಾಕಿ ಬರ್ತೀನಿ ನಾ. ಅದು ಪಾಪ ಒಂದು ಮುದುಕ್ ಸತ್ತದ, ಮುದುಕಲಕ್ಕೇನು ಸಣ್ಣವನಿದ್ದವ ಸತ್ತನ. ನಾ ಹಾರ ಹಾಕ್ಲಕ್ಕೆ ಹೋಗೀನಿ ಹೇಳ್ತೀನಿ ನಿಮಗೆ. ಹಾರ ಹಾಕ್ಯಂದ 1 ಮಿನಿಟ್ ಮಾಡ್ಪತ್ತಿರಂದ ಮಂಗಳಾರತಿ ಮಾಡ್ತಾರೆ. ನಾ ಅವ್ರ ಮಗ್ಲು ನಿಂತಿರ್ತೀನಿ ಅಲ್ಲೇ 1 ಮಿನಿಟ್ ಅಂದ ಮೌನ ಅಂದ ನಿಂತಿರ್ತೀನಿ. ಯಾವಾಗಿಂದ ನಿಂತಿರ್ತೀನಿ, ಪಾಪ ಒಬ್ಬನ ಮನೆಗೆ ಹೋಗ್ಯಂದ ಹಿಂಗೆ ನಿಂತೀನಿ. ಅವ ಸತ್ತವನು ಹೆಣ್ತಿ ನನ್ನ ಮಗಳೇ ನಿಂತಾಳ, ನಾನು ನೋಡಿಲ್ಲ, ಮರಿಬಿಟ್ಟು ನಿಂತೀನಿ ಆ ಕಡೆ ಹೆಣ ನೋಡ್ಕೊತ. ಯಾವಾಗ ಇವ ಮಡಪತಿ ಅಂದ ಕಾಯಿ ಹೊಡೆದ ಹೇಳ್ತೀನಿ ಅನ್ಬೇಕು, ಏನಂದ್ರಿ ಹಂಗೆ ಓಡಿ ಹೋಗಿ ಗಂಡನ ಹೆಣದ ತೊಡಿ ಮ್ಯಾಗ ಬಿದ್ದು, ಏನ್ರಿ ಊರ ಪುರಾಣ ಹಚ್ಚದ್ರೆ ನೀನೇ ಮುಂದೋಗಿ ಕುಂದಿರ್ತಿದಲ್ಲೋ ರಾಜ. ಅದಕ್ಕೆ ಹೇಳಕತ್ತಾಳ, ಏನ್ರಿ ಊರ ಪುರಾಣ ಹಚ್ಚದ್ರೆ ನೀನೇ ಮುಂದೋಗಿ ಕುಂದಿರ್ತಿದ್ದಲ್ಲೋ ರಾಜ. ಆ ಮಗ ಒಂದು ದಿವ್ಸನೂ ಪುರಾಣಕ್ಕೆ ಬಂದಿಲ್ಲವ. ನಮ್ಮ ಮಠದಾಗ ಊರಾಗೆಲ್ಲಾಗಿದ್ದ ಪಟ್ಟಿ ನೀನೇ ಹೆಚ್ಚಿಗೆ ಕೊಡ್ತಿದ್ದಲ್ಲೋ ರಾಜ. 5 ರೂಪಾಯಿ ಪಟ್ಟಿ ಕೊಟ್ಟಿಲ್ಲವ. ನಾ ಇನ್ನೂ ಏನಾರು ಹೇಳ್ತಾಳೆ ನೋಡ್ಬೇಕಂತೇಳಿ ನಿಂತೇನ. ನಿಂತು ಕೂಡಲೇ ನೀ ಅಪ್ಪವ್ರಿಗೆ ಮನೆ ಕರಿಬೇಕಂತಿದ್ದಿ, ಈಗ ಅಪ್ಪವ್ರು ಬಂದಾರ ನೋಡಿ ಕರ್ಕೋ ಆತಾಳ. ಅದಕ್ಕೆ ಹ್ಯಾಂಗೆ ಮಾಡಿ ಅಪ್ಪವ್ರು ಬಂದಾರ ನೋಡಿ ಕರ್ಕೋ. ನಾನು ಕೈ ಕಾಲೇ ನಡಗಲಕತ್ತು. ಹೌದು ರೀ, ಹೆಂಡತಿ ಮಾತು ಕೇಳೋದು ಭಾಳ. ಹೆಂಡತಿ ಆಕಿನ ಮಾತು ಕೇಳಿದ್ರೆ ನನ್ನ 3 ದಿವ್ಸದಾಗ ಕರ್ಕೋತಂದ್ರೆ ಏನು ಮಾಡಲಿ? ದೊಡ್ಡ ಅಂಜಿಕೆ. ಭಾರಿ ಹೇಳ್ತಿರ್ತಾರೆ ನೋಡ್ಬೇಕು ನೀವು. ಇನ್ನು ಹೆಣ್ಮಕ್ಳು ಯಾವ ಇನ್ನು ನೀವು ಚೆಂದಾಗ್ಯಂದ ರಾಗ ಮಾಡಿ ಹೀಗೆಲ್ಲ ಅಳತ್ತೀರಿ, ಹೌದಲ್ರಿ? ನೀವು ರಾಗ ಮಾಡಿ ನೀ ಅಂತ ಇದ್ದೇವು ರಾಜ, ಈ ಊರಾಗ ನಿಂದಿಂದೆ ಬೆಳಕಿತ್ತು ರಾಜ, ಅದು ನೋಡ್ತೆ ಕೆಟ್ಟ ಕರಿಮಾರಿದಿರ್ತದೆ ಏನ್ರಿ. ಅವ ಕರಿಮಾರಿ ಅವನೇ ಇರ್ತಾನೆ, ಖರೆ ಅವನು ವರ್ಣನೆ ಮಾಡ್ತೀನಿ, ನಿನ್ನಿಂದ ಈ ಸಿಂದಿಗೆ ತುಂಬ ಬೆಳಕಿತ್ತಲ್ಲೋ ರಾಜ ಏನ್ರಿ. ನಿನ್ನಂಥ ಗುಣವಂತ ಯಾರು ಇಲ್ಲೋ ರಾಜ, ಅದು ಕುಡ್ದೆ ಹೋಗಿರ್ತದ. ಇನ್ನು ನೀವು ಇಟ್ಟೆಲ್ಲ ಗಂಡನ ವರ್ಣನೆ ಮಾಡ್ರಿ ಅಳ್ತಾರ.